ಪ್ರೈಸ್ ದ ಲಾರ್ಡ್. ಈ ಒಂದು ವಿಶೇಷವಾದ ದಿನದಲ್ಲಿ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕವಾಗಿ ನನ್ನ ಪ್ರೀತಿಯ ಸಹೋದರ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಆಮೇಲೆ ದೇವರು ಎಷ್ಟು ಅದ್ಭುತವಾಗಿ ಈ ದಿನವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ ಪ್ರಿಯರೇ. ದೇವಾದಿ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಡೀ ದೇಶವೇ ನಮ್ಮ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪ್ರತಿ ಸ್ಥಳಗಳಲ್ಲಿ ಧ್ವಜವನ್ನು ಹಾರಿಸುವುದರ ಮೂಲಕ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ವಿಶೇಷ ಒಂದು ದಿನದಲ್ಲಿ ದೇವರು ಪ್ರೇರಿಸಲ್ಪಟ್ಟು ಕೆಲವೊಂದು ಮಾತುಗಳನ್ನು ನಿಮ್ಮೊಟ್ಟಿಗೆ ಹಂಚಲಿಕ್ಕೆ ನಾನು ಬಹಳ ಸಂತೋಷ ಉಳ್ಳವಳಾಗಿದ್ದೇನೆ. ನೋಡುವಾಗ ಈ ದೇಶಕ್ಕೆ ಅನೇಕ ಹೋರಾಟಗಾರರು ತಮ್ಮ ನೆತ್ತರನ್ನು ಸುರಿಸಿದ್ದಾರೆ, ಪ್ರಾಣಗಳನ್ನು ಬಲಿಯಾಗ ಮಾಡಿ ನಮಗೆ ಸ್ವಾತಂತ್ರ್ಯತೆಯನ್ನು ಕೊಟ್ಟಿದ್ದಾರೆ. ಬಂಧನದಲ್ಲಿ ಬಂಧಿಸಲ್ಪಟ್ಟಂಥ ಆ ಒಂದು ಪರಿಸ್ಥಿತಿಗಳಿಂದ ಹಿಂಸೆ ಪಡಿಸಿ ಅಲ್ಲ, ಅಹಿಂಸೆಯಿಂದ ನಮ್ಮ ಪ್ರಾಣ ಹೋದರೂ ಹೋಗಲಿ, ಆದರೆ ನಾವು ಅಹಿಂಸೆಯಿಂದಲೇ ನಾವು ಸ್ವಾತಂತ್ರ್ಯವನ್ನು ಪಡಿತೇವೆ ಎಂಬುದಾಗಿ ಅನೇಕ ಉಪ್ಪಿನ ಸತ್ಯಾಗ್ರಹಗಳನ್ನು ಮಾಡುವ ರೀತಿಯಲ್ಲಿ, ಈ ರೀತಿಯ ಹೋರಾಟಗಳನ್ನು ಮಾಡುವ ರೀತಿಯಲ್ಲಿ ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯತೆಯನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೆ ನನ್ನ ಗೌರವವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ನಾಡು ಇಷ್ಟು ಸ್ವಾತಂತ್ರ್ಯ ಬಂದಿದೆ ಎಂಬುದಾಗಿ ನಾವು ನೆನೆಸಿದಾಗ್ಯೂ ಕೂಡ ನಮ್ಮ ಭಾರತ ದೇಶ ವಿವಿಧ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇತ್ತೀಚಿನ ದಿನಮಾನಗಳಲ್ಲಿ ಎಷ್ಟು ಮಾರಣ ಹೋಮಗಳು ನಡೀತಾ ಇದೆ ಎಂಬುದಾಗಿ ಪ್ರಿಯರೇ. ನಮ್ಮ ಸ್ವತಂತ್ರ ಹೋರಾಟಗಾರರಾದರೂ ಅಹಿಂಸೆಯಿಂದ ನಮ್ಮ ದೇಶವನ್ನು ಜಯಿಸಬೇಕು, ನಮ್ಮ ದೇಶನ ಬಿಡುಗಡೆ ಮಾಡಬೇಕೆಂಬುದಾಗಿ ಅವರು ಹೋರಾಟ ಮಾಡಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಒಂದು ಅವರ ಒಂದು ಆಸೆ ನಾವು ನೆರವೇರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ನಮ್ಮ ದೇಶದಲ್ಲಿ ಅಹಿಂಸೆಯಿಂದ ನಾವು ಎಲ್ಲವನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಿದೆಯಾ ಅಂದರೆ ಎಲ್ಲೂ ಅಹಿಂಸೆಯಿಂದ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಿಂಸೆ ಪಡಿಸೇ ಎಲ್ಲವನ್ನು ಹೊಂದಿಕೊಳ್ಬೇಕೆಂಬುದಾಗಿ ನೆನೆಸಿ ಅನೇಕ ಮಾರಣ ಹೋಮಗಳನ್ನು ಮಾಡ್ತಾ ಇದ್ದಾರೆ. ನಾವು ನೋಡುವಾಗ ಮಣಿಪುರ ಒಂದು ರಾಜ್ಯದಲ್ಲಿ ನಡೀತಿರುವಂಥ ಕೃತ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಒರಿಸ್ಸಾದಲ್ಲಾಗಿರ್ಬೋದು, ಉತ್ತರ ಭಾರತದಲ್ಲಾಗಿರ್ಬೋದು, ಅದೇ ರೀತಿ ಮಧ್ಯಪ್ರದೇಶದಲ್ಲಾಗಿರ್ಬೋದು, ಇಂಥ ಎಲ್ಲ ಪ್ರದೇಶಗಳಲ್ಲಿ ವಿವಿಧ ರೀತಿಯ ಹಿಂಸೆಗಳು ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ ಪ್ರಿಯರೇ. ಆದರೆ ಮನುಷ್ಯರು ಗೆಲ್ಲಬೇಕಂದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಆದರೆ ನಿಜವಾಗಿ ಸ್ವಾತಂತ್ರ್ಯ ನಮಗೆ ಬೇಕು ಅಂದರೆ ನಾವು ನಮ್ಮ ಒಂದು ದೇಶಕ್ಕೆ ಮಾತ್ರ, ನಮ್ಮ ಶಾರೀರಿಕೆಗೆ ಮಾತ್ರವೇ ಅಲ್ಲ, ನಮ್ಮ ಆತ್ಮಿಕ ರೀತಿಯಲ್ಲಿ ಒಂದು ಬಿಡುಗಡೆ ಬೇಕು ಅಂತ ನೆನೆಸೋದಾದರೆ ಅದು ಒಬ್ಬರಿಂದ ಮಾತ್ರವೇ ಸಾಧ್ಯ. ಸತ್ಯ ನಮ್ಮನ್ನು ಬಿಡುಗಡೆ ಮಾಡುತ್ತೆ ಎಂಬುದಾಗಿ ನಾವು ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನಿಜವೇ, ಸತ್ಯ ಎಲ್ಲಿರುತ್ತೋ ಅಲ್ಲಿ ಬಿಡುಗಡೆ ಉಂಟು ಪ್ರಿಯರೇ. ಸತ್ಯ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥದ್ದೇ. ಆ ಸತ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಆತನು ನನ್ನ ಜೀವವುಳ್ಳ ದೇವರು ಹೇಳ್ತಾ ಇದ್ದಾರೆ, ಸತ್ಯ ನಾನೇ ಮಾರ್ಗ ಎಂಬುದಾಗಿ. ಯಾವಾಗ ನಾವು ಸತ್ಯವನ್ನು ಅನುಸರಿಸ್ತೇವೋ, ಸತ್ಯವನ್ನು ನಂಬುತ್ತೇವೋ, ಸತ್ಯದಲ್ಲಿ ನಿಲ್ತೇವೋ, ಸತ್ಯವನ್ನು ಅನುಸರಿಸ್ತೇವೋ ಅವರಿಗೆ ಖಂಡಿತವಾಗಿಯೂ ಬಿಡುಗಡೆ ಉಂಟು, ಸ್ವಾತಂತ್ರ್ಯ ಉಂಟು. ನಮ್ಮ ಕುಟುಂಬಗಳಲ್ಲಿ ಅನೇಕರು ಅನೇಕ ರೀತಿಯಾಗಿ ಬಂಧಿಸಲ್ಪಟ್ಟಿದ್ದಾರೆ. ಸ್ವತಂತ್ರತೆ ಇಲ್ಲದ ರೀತಿಯಲ್ಲಿ ಒಂದು ಇಕ್ಕಟ್ಟಾದ ಬಂಧಿಸಲ್ಪಟ್ಟಂಥ ಸ್ಥಿತಿಯಲ್ಲಿ ಇದ್ದೀರೇನೋ ನೀವು. ಅನೇಕ ದುಶ್ಚಟಗಳಲ್ಲಿ ಒಳಗಾಗಿ ಆ ದುಶ್ಚಟಗಳಿಗೆ ಒಂದು ದಾಸತ್ವದಲ್ಲಿ ಬಂಧಿಸಲ್ಪಟ್ಟಂಥ ಸ್ಥಿತಿಯಲ್ಲಿ ನೀವಿದ್ದೀರಾ. ನಿನ್ನ ಕುಟುಂಬದಲ್ಲಿ ಅನೇಕರಿದ್ದಾರಾ? ಅದೇನೇ ಆಗಿರ್ಬೋದು, ಅದು ನೀವು ಸತ್ಯವನ್ನು ಅನುಸರಿಸೋದಾದರೆ, ಸತ್ಯವಾದಂಥ ಕ್ರಿಸ್ತನನ್ನು ನೀವು ನಂಬೋದಾದರೆ, ಸತ್ಯವಾದಂಥ ಕ್ರಿಸ್ತನನ್ನು ನೀವು ಅಂಗೀಕರಿಸೋದಾದರೆ ಖಂಡಿತವಾಗಿಯೂ ಆ ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಆ ಸತ್ಯವೇ ನಿಮ್ಮನ್ನು ಸ್ವತಂತ್ರ ಪಡಿಸುತ್ತೆ ಪ್ರಿಯರೇ. ದೇಶದಲ್ಲಿ ಸ್ವಾತಂತ್ರ್ಯ ಉಂಟು ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ, ಅದನ್ನು ಗೌರವವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ, ಅದು ಒಳ್ಳೆಯದೇ. ಆದರೆ ನಿಜವಾಗಿ ಸ್ವಾತಂತ್ರ್ಯ ಬಂದಿದೆಯೋ ಪ್ರಿಯರೇ? ಸ್ವತಂತ್ರ ಬಂದಿದೆ ಎಂಬುದಾಗಿ ನಾವು ನೆನೆಸುವಾಗ ಗಾಂಧೀಜಿ ಹೇಳಿದಂಥ ಒಂದು ಮಾತನ್ನು ಜ್ಞಾಪಿಸಿಕೊಳ್ಬೋದು. ಒಂದು ಹೆಣ್ಣು ಮಗಳು ಮಧ್ಯರಾತ್ರಿಯಲ್ಲಿ ಒಬ್ಬಂಟಿಗಳಾಗಿ ಯಾವಾಗ ಓಡಾಡ್ತಾಳೆ ಆಗಲೇ ಸ್ವಾತಂತ್ರ್ಯ ಎಂಬುದಾಗಿ. ನಿಜವಾಗಿ ನಾವು ಓಡಾಡಲಿಕ್ಕೆ ಮನಸ್ಸು ಮಾಡ್ತಾ ಇದ್ದೇವಾ? ಅಂಥ ಭದ್ರತೆ ನಮಗಿದೆಯಾ? ಆ ಸ್ವಾತಂತ್ರ್ಯ ನಾವು ಹೊಂದಿಕೊಂಡಿದ್ದೇವಾ? ಕುಟುಂಬದವರು ಹೆಣ್ಮಕ್ಳನ್ನ ಅರ್ಧರಾತ್ರಿಯಲ್ಲಿ ಹೊರಗೆ ಕಳಿಸಲಿಕ್ಕೆ ಸ್ವಾತಂತ್ರ್ಯ ಇದೆ, ಏನೂ ಆಗಲ್ಲ, ಕ್ಷೇಮವಾಗಿ ಬರ್ತಾರೆ ಎಂಬುದಾಗಿ ನೆನೆಸ್ಲಿಕ್ಕೆ ಸಾಧ್ಯ ಆಗ್ತಿದೆಯಾ? ಹಗಲಲ್ಲೇ ಕಳಿಸ್ಲಿಕ್ಕೆ ಬಹಳ ಭಯ. ಅಂಥ ರೀತಿಯ ಒಂದು ಪರಿಸ್ಥಿತಿನ ನಾನು ನೀವು ಎದುರಿಸ್ತಾ ಇದ್ದೀವಿ, ಹೌದಲ್ವಾ? ಅದೇ ಹೇಗೆ ನಾವು ಸ್ವತಂತ್ರ ದಿನವನ್ನು ಸ್ವತಂತ್ರ ಬಂದಿದೆ ಎಂಬುದಾಗಿ
ನಾವು ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಪ್ರಿಯರೇ. ಆದರೆ ನಾವು ದೇವರಲ್ಲಿ ಜೀವಿಸುವಾಗ ಖಂಡಿತವಾಗಿಯೂ ನಮ್ಮ ಎಲ್ಲ ಬಂಧಕಗಳಿಂದ, ಪ್ರತಿ ಭಯ, ಪ್ರತಿಯೊಂದು ಇಕ್ಕಟ್ಟು, ಪ್ರತಿಯೊಂದು ದಾಸತ್ವಕ್ಕೆ, ಪಾಪದ ಶಾಪಗಳ ದಾಸತ್ವಕ್ಕೆ ಒಳಪಟ್ಟು ದುಶ್ಚಟಗಳಿಗೆ, ಅದು ಕುಡಿತ ಆಗಿರ್ಬೋದು, ಅದು ಡ್ರಗ್ಸ್ ಆಗಿರ್ಬೋದು, ಅದೊಂದು ದುಶ್ಚಟ ವ್ಯಸನ ಆಗಿರ್ಬೋದು, ಗುಟ್ಕಗಳನ್ನು ಹಾಕುವಂಥದ್ದಾಗಿರ್ಬೋದು, ತಂದೆ ತಾಯಿಯ ಮಾತನ್ನು ಕೇಳಲಾದ ರೀತಿಯಲ್ಲಿ ಇತರರಿಗೆ ಪಾರಿಸತ್ವದಲ್ಲಿ ಅವರು ಜೀವಿಸ್ತಾ ಇರ್ಬೋದು, ಅದು ಎಂತಹದೇ ಬಂಧಕ ಆಗಿರ್ಬೋದು. ಅದೇ ಏಸು ಕ್ರಿಸ್ತನು ಸತ್ಯವಾಗಿ ಆತನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ನಂಬೋದಾದ್ರೆ, ನೀನು ಆತನ ಅಂಗೀಕರಿಸಿರಲ್ಲಿ ನಡೆಯೋದಾದ್ರೆ, ಖಂಡಿತವಾಗಿಯೂ ಏಸು ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತಾನೆ. ಆಮೇಲೆ ಆ ಬಿಡುಗಡೆ ಅದು ಅಲ್ಪಕಾಲದ ಬಿಡುಗಡೆ ಅಲ್ಲ, ಮತ್ತೆ ಮತ್ತೆ ಭಯ ಹುಟ್ಟಿಸುವಂಥ ಬಿಡುಗಡೆ ಅಲ್ಲ. ಈಗ ನಾವು ಸ್ವಾತಂತ್ರ್ಯ ಬಂದಿದೆ ಎಂಬುದಾಗಿ ಈ ದಿನ ಆಚರಿಸ್ತೇವೆ, ಆದರೆ ನಿಜವಾಗಿ ಸ್ವಾತಂತ್ರ್ಯ ಬಂದಿದೆಯಾ ನಮ್ಮ ದೇಶಕ್ಕೆ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಇಲ್ಲ. ವ್ಯಕ್ತಿಗತವಾಗಿ ನಮಗೆ ಸ್ವಾತಂತ್ರ್ಯ, ಭಯ, ಹೊರಗೆ ಹೋಗ್ಲಿಕ್ಕೆ ಭಯ, ಏನಾಗುತ್ತೋ, ಏನು ಮಾಡ್ತಾರೋ, ಎಲ್ಲಿ ಹಿಂಸೆ ನಡೆಯುತ್ತೋ, ಹೌದಲ್ವಾ? ಅಂಥ ಒಂದು ಭಯದ ವಾತಾವರಣದಲ್ಲಿ ನಾವೆಲ್ಲರೂ ಜೀವಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಅಂದರೆ ಸಂತೋಷ, ಸ್ವಾತಂತ್ರ್ಯ ಅಂದರೆ ಆನಂದವಾಗಿ ನಾವು ಹೋಗಿ ಬರುವಂಥದ್ದು ಪ್ರಿಯರೇ. ಆ ಸ್ವಾತಂತ್ರ್ಯ ನಮಗೆ ಬೇಕು. ಆ ಸ್ವಾತಂತ್ರ್ಯ ಈ ಲೋಕದಲ್ಲಿ, ಈ ದೇಶದಲ್ಲಿ ಸಿಗುತ್ತೋ ಅಲ್ವೋ ಗೊತ್ತಿಲ್ಲ, ಮನುಷ್ಯರು ನಮಗೆ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಜೀವವುಳ್ಳ ದೇವರು ಪ್ರತಿ ಪರಿಸ್ಥಿತಿಯಿಂದ, ಪ್ರತಿ ಕಣ್ಣೀರಿನ ಬಂಧಕಗಳಿಂದ, ಪ್ರತಿಯೊಂದು ದುಶ್ಚಟಗಳಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ನೀವು ನಂಬೋದಾದ್ರೆ ದೇವರ ಮಹಿಮೆಯನ್ನು ಕಾಣ್ತೀರಿ. ನಮ್ಮ ಕುಟುಂಬಗಳಲ್ಲಿ ದೇವರು ಬಿಡುಗಡೆ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಈ ಒಂದು ವಿಶೇಷವಾದ ದಿನದಲ್ಲಿ ದೇಶವನ್ನ ಗೌರವಿಸ್ತಾ ಇದೆ, ಸ್ವತಂತ್ರ ಹೊಂದಿಕೊಂಡಿದ್ದೇವೆ ಅಂತ. ಅದೇ ರೀತಿಯಲ್ಲಿ ದೇಶಕ್ಕೆ ಹೇಳ್ತಾ ಇದ್ದಾರೆ, ನಿನಗೇನೆ ಹೇಳ್ತಾ ಇದ್ದಾರೆ, ನಿನ್ನ ಕುಟುಂಬಕ್ಕೆ ಹೇಳ್ತಾ ಇದ್ದಾರೆ, ನಿನ್ನ ಪರಿಸ್ಥಿತಿ, ನಿನ್ನ ಬಂಧಕಗಳಿಗೆ ದೇವರು ಹೇಳ್ತಾರೆ, ನೀನು ಸತ್ಯವನ್ನು ನಂಬು, ಸತ್ಯದಲ್ಲಿ ನಡೆ, ನಾನು ನಿನ್ನನ್ನು ಬಿಡುಗಡೆ ಮಾಡ್ತೀನಿ. ಆ ಬಿಡುಗಡೆ ಶಾಶ್ವತವಾದ ಬಿಡುಗಡೆ ಆಗಿರುತ್ತೆ, ಎಲ್ಲೆಲ್ಲದ ಸಂತೋಷವನ್ನು ಉಂಟು ಮಾಡುವಂಥ ಬಿಡುಗಡೆ ಆಗುತ್ತೆ ಪ್ರಿಯರೇ. ಆಮೇಲೆ ಸ್ವಾತಂತ್ರ್ಯ ಬೇಕಲ್ವ ನಮಗೆ? ನಮ್ಮ ಕುಟುಂಬಗಳಿಗೆ ಬೇಕಲ್ವ? ವೈಯಕ್ತಿಕ ಜೀವನಕ್ಕೆ ಸ್ವಾತಂತ್ರ್ಯ ಬೇಕಲ್ವ ನಮಗೆ? ಹಾಗಿದ್ರೆ ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ವಿಶೇಷವಾದ ಸ್ವಾತಂತ್ರ್ಯ ದಿನಾಚರಣೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಸ್ವಾಮಿ. ನಿಜವಾದ ಸ್ವಾತಂತ್ರ್ಯ ಬೇಕು, ತಾತ್ಕಾಲಿಕವಾದ ಸ್ವಾತಂತ್ರ್ಯ ಬೇಡ. ನಿಜವಾದ ಸ್ವಾತಂತ್ರ್ಯ ಜೀವವುಳ್ಳ ದೇವರು ಮಾತ್ರವೇ ಕೊಡಲಿಕ್ಕೆ ಸಾಧ್ಯ. ಅದನ್ನೆಲ್ಲರೂ ನಂಬುವಂತೆ ನಾವೆಲ್ಲರೂ ದೇಶಕ್ಕಾಗಿ ಹೋರಾಡಿದಂಥ ಹೋರಾಟಗಾರರ ನೆನೆಸ್ಕೊಂಡು, ಅಂಥವರ ಕುಟುಂಬಗಳನ್ನ ನೆನೆಸ್ಕೊಂಡು, ದೇಶವನ್ನು ಕಾಯ್ದುವಂಥ ಸೈನಿಕರನ್ನ ನಾವು ನೆನೆಸ್ಕೊಂಡು, ಅದಕ್ಕಾಗಿ ನೆತ್ತರು ಸುರಿಸಿ, ಅದಕ್ಕಾಗಿ ಪ್ರಾಣವನ್ನು ಬಲಿಯಾಗ ಮಾಡ್ತಿರುವಂಥ ಪ್ರತಿಯೊಬ್ಬರನ್ನ, ಅಧಿಕಾರಿಗಳನ್ನ, ಯಾಜಕರನ್ನ, ಪ್ರತಿಯೊಬ್ಬರು ನಾವು ನೆನೆಸಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ. ಪರಿಶುದ್ಧನು, ಉನ್ನತೋನ್ನತನು, ಮಹೋನ್ನತನಾದಂಥ ದೇವರೇ, ಈ ಒಂದು ವಿಶೇಷವಾದ ದಿನದಲ್ಲಿ ನಮಗೆ ಸ್ವತಂತ್ರತೆಯನ್ನು ಅಪ್ಪ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅನೇಕ ಹೋರಾಟಗಾರರು ಇದಕ್ಕಾಗಿ ಅಪ್ಪ ನೆತ್ತರು ಸುರಿಸಿದ್ದಾರೆ, ರಕ್ತ ಸುರಿಸಿದ್ದಾರೆ ಕರ್ತನೆ, ಜೈಲುಗಳಿಗೆ ಹೋಗಿದ್ದಾರೆ ಸ್ವಾಮಿ. ಅಪ್ಪ ಪ್ರಾಣವನ್ನೇ ಬಲಿಯಾಗ ಮಾಡಿರುವಂಥ ಎಷ್ಟೋ ಹೋರಾಟಗಾರರಿದ್ದಾರೆ ಸ್ವಾಮಿ. ಅವರು ಮಾಡಿದಂಥ ಆ ಒಂದು ತ್ಯಾಗಕ್ಕಾಗಿಯೇ ನಾವು ಈ ದಿನ ಸ್ವಲ್ಪ ಮಟ್ಟಿಗಾದರೂ ಸ್ವತಂತ್ರತೆಯನ್ನು ಅಪ್ಪ ಆಚರಣೆ ಮಾಡ್ಕೊಳ್ಳೋಕ್ಕೆ ನೀನು ಕೃಪೆ ತೋರಿಸ್ತಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಅವರೆಲ್ಲರ ಕುಟುಂಬಗಳು ಅಪ್ಪ ತಲಾಂತರಗಳಿಂದ ಅವರ ಕುಟುಂಬ ಬಂದಿದೆ ಸ್ವಾಮಿ, ಅವರೆಲ್ಲರ ಆಶೀರ್ವದಿಸುವುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ದೇಶವನ್ನು ಆಶ್ರಯಿಸು. ದೇಶ ಯಾವ ವಿಚಾರದಲ್ಲಿ ಬಂಧಿಸಲ್ಪಟ್ಟಂಥ ರೀತಿಯಲ್ಲಿ ಅಪ್ಪ ಹಿಂಸೆಯನ್ನು ಮಾಡಿ ಕರ್ತನೆ ಅಪ್ಪ ಹೋರಾಡ್ತಿರೋ ಅಹಿಂಸಾ ಕಾರ್ಯಗಳನ್ನು ಎಲ್ಲವೂ ಕರ್ತನೆ ನಮ್ಮ ದೇಶದಿಂದ ಯೇಸುವಿನ ನಾಮದಲ್ಲಿ ತೊಲಗಿಸು ಸ್ವಾಮಿ. ಅಪ್ಪ ನೀನು ಸಹಾಯವನ್ನು ಮಾಡು. ನಮ್ಮ ದೇಶದ ನಾಯಕರಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ನನ್ನ ಪರಲೋಕ ಆ ಒಂದು ಜ್ಞಾನವನ್ನು ಒದಗಿಸಿಕೊಟ್ಟು ಕರ್ತನೆ ಅಪ್ಪ, ಆ ಒಂದು ಜ್ಞಾನದಲ್ಲಿ ಕರ್ತನೆ ಎಲ್ಲರಿಗೂ ಕರ್ತನೆ ಒಳ್ಳೆಯ ರೀತಿಯಲ್ಲಿ ಅಧಿಕಾರದಲ್ಲಿ ಇದ್ದಂಥವರು ನಿಸ್ವಾರ್ಥವಾಗಿ ಅಪ್ಪ ಅವರ ಸೇವೆಯನ್ನು ಮಾಡುವಂತೆ, ಅವರ ಅಧಿಕಾರದಲ್ಲಿ ಇದ್ದು ಕರ್ತನೆ ಅಧಿಕಾರ ನಡೆಸುವಂಥ ಜ್ಞಾನ ಅಪ್ಪ ಮನಸ್ಸನ್ನು ಒದಗಿಸಿಕೊಡುವುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮ ದೇಶವು ಸತ್ಯವನ್ನು ಅನುಸರಿಸಿ ಸತ್ಯದಲ್ಲಿ ನಡೆಯುವಂತೆ, ಆ ಸತ್ಯವೇ ನಮ್ಮನ್ನು ಬಿಡುಗಡೆ ಮಾಡುತ್ತೆಂಬುದಾಗಿ ನಂಬಿ ನಿರೀಕ್ಷಿಸುವಂತೆ ಕೃಪೆ ಮಾಡಿಕೊಡು. ಅದನ್ನು ಹೊಂದಿಕೊಳ್ಳುವಂತೆ ಕೃಪೆ ನಮ್ಮೆಲ್ಲರಿಗೂ ನೀನು ಒದಗಿಸಿಕೊಡು ಸ್ವಾಮಿ. ಸಹಾಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಯಾರ್ಯಾರು ಯಾವ್ಯಾವ ಬಂಧಗಳಿಂದ ಬಂಧಿಸಲ್ಪಟ್ಟಿದ್ದಾರೋ ಅಪ್ಪ ಸತ್ಯವನ್ನು ನಂಬ್ತೇವೆ ಎಂಬುದಾಗಿ ಕರ್ತನೆ ಅಪ್ಪ ಒಪ್ಪಿಕೊಂಡಿದ್ದಾರೋ ಅವರೆಲ್ಲರ ಹೃದಯದಲ್ಲಿ ಕರ್ತನೆ, ಅವರೆಲ್ಲರ ಕುಟುಂಬದಲ್ಲಿ ಯೇಸುವಿನ ನಾಮದಲ್ಲಿ ಬಿಡುಗಡೆ, ಯೇಸುವಿನ ನಾಮದಲ್ಲಿ ಸ್ವತಂತ್ರ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದೆ. ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ.
ಒಂದು ಸಮಯ ನಮ್ಮೆಲ್ಲರನ್ನ ಈ ವಾಕ್ಯದ ಮೂಲಕ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಒಪ್ಪಿಸಿ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.